ನಿನ್ನೆ ಮಂಗಳೂರಿನಲ್ಲಿ ನಡೆದಿರುವಂಥ ಸುಹಾಸ್ ಶೆಟ್ಟಿಯ ಹತ್ಯೆ ಅದು ಕೇವಲ ಒಂದು ಹತ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನನ್ನ ಅವನು ಹೋಗ್ತಾ ಇರುವಂಥ ಕಾರನ್ನು ದಿಗ್ಬಂಧಿಸಿ ಅವನ ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂಥ ಸಂಚು ರೂಪಿಸಿ ಹತ್ಯೆ ಮಾಡಿದ್ದು ಈ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂಥ ಮಟ್ಟಕ್ಕೆ ಹುಡುಗನ ಹಿತೈಷಿಗಳು ಹೇಳ್ತಾ ಇರೋದು ಸುಹಾಸ್ ಶೆಟ್ಟಿ ಹಿತೈಷಿಗಳು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು. ಪೊಲೀಸ್ ಇಲಾಖೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಈ ಹತ್ಯೆಯನ್ನು ತಪ್ಪಿಸಬಹುದಿತ್ತು ಅಂತ ಹೇಳುವಂಥ ಮಾತುಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪೊಲೀಸರು ನಡ್ಕೊಳ್ಳುವಂಥ ರೀತಿ ಅತ್ಯಂತ ಖಂಡನೀಯವಾಗಿರುವಂಥದ್ದು. ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳಿರುವಂಥ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ, ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ವಿಚಾರದಲ್ಲಿ ಜಾಗೃತಿಯಲ್ಲಿರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಯೋಚನೆ ಮಾಡಬೇಕು. ಜೊತೆಯಲ್ಲಿ ಇದನ್ನು ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನನ್ನ ಆಗ್ರಹ. ವಿಕಾರಕ್ಕೆ ತುಂಬಿದಾಗ, ಈ ನಾಡಿನ ಕಾನೂನಿನ ಮೇಲೆ ಗೌರವ ಇದ್ದಾಗ ನಾವು ಬಲಪ್ರಯೋಗ ಮಾಡಿ ಏನನ್ನು ಮಾಡ್ತೇವೆ ಅಂತ ಹೇಳುವಂಥ ಮನೋಸ್ಥಿತಿಯ ವಾತಾವರಣ ಸೃಷ್ಟಿಯಾದಾಗ ಇಂಥ ದುರಂತಗಳು ನಡೆಯುತ್ತೆ. ಇದನ್ನ ವಿರುದ್ಧ ಕಾನೂನನ್ನು ಗಟ್ಟಿಗೊಳಿಸಿ ಇಂಥ ಅಪರಾಧಿಗಳಿಗೆ ಒಂದ್ಸಾರಿ ಕಠಿಣವಾದಂಥ ಶಿಕ್ಷೆ ಒಳಪಡಿಸಿದ್ರೆ ಮಾತ್ರ ಇದನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ನನಗೆ ಅನಿಸುತ್ತೆ. ಏನೇ ಆದರೂ ಇದನ್ನು ಕೇಂದ್ರ ಸರ್ಕಾರವೇ ತನಿಖೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋದು ಆಗ್ರಹ ನಾನು ಮಾಡ್ತೇನೆ. ನಿನ್ನೆ ಮಂಗಳೂರಿನಲ್ಲಿ ನಡೆದಿರುವಂಥ ಸುಹಾಸ್ ಶೆಟ್ಟಿಯ ಹತ್ಯೆ ಅದು ಕೇವಲ ಒಂದು ಹತ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನನ್ನ ಅವನು ಹೋಗ್ತಾ ಇರುವಂಥ ಕಾರನ್ನು ದಿಗ್ಬಂಧಿಸಿ ಅವನ ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂಥ ಸಂಚು ರೂಪಿಸಿ ಹತ್ಯೆ ಮಾಡಿದ್ದು ಈ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂಥ ಮಟ್ಟಕ್ಕೆ ಹುಡುಗನ ಹಿತೈಷಿಗಳು ಹೇಳ್ತಾ ಇರೋದು ಸುಹಾಸ್ ಶೆಟ್ಟಿ ಹಿತೈಷಿಗಳು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು. ಪೊಲೀಸ್ ಇಲಾಖೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಈ ಹತ್ಯೆಯನ್ನು ತಪ್ಪಿಸಬಹುದಿತ್ತು ಅಂತ ಹೇಳುವಂಥ ಮಾತುಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪೊಲೀಸರು ನಡ್ಕೊಳ್ಳುವಂಥ ರೀತಿ ಅತ್ಯಂತ ಖಂಡನೀಯವಾಗಿರುವಂಥದ್ದು. ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳಿರುವಂಥ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ, ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ವಿಚಾರದಲ್ಲಿ ಜಾಗೃತಿಯಲ್ಲಿರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಯೋಚನೆ ಮಾಡಬೇಕು. ಜೊತೆಯಲ್ಲಿ ಇದನ್ನು ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನನ್ನ ಆಗ್ರಹ. ವಿಕಾರಕ್ಕೆ ತುಂಬಿದಾಗ, ಈ ನಾಡಿನ ಕಾನೂನಿನ ಮೇಲೆ ಗೌರವ ಇದ್ದಾಗ ನಾವು ಬಲಪ್ರಯೋಗ ಮಾಡಿ ಏನನ್ನು ಮಾಡ್ತೇವೆ ಅಂತ ಹೇಳುವಂಥ ಮನೋಸ್ಥಿತಿಯ ವಾತಾವರಣ ಸೃಷ್ಟಿಯಾದಾಗ ಇಂಥ ದುರಂತಗಳು ನಡೆಯುತ್ತೆ. ಇದನ್ನ ವಿರುದ್ಧ ಕಾನೂನನ್ನು ಗಟ್ಟಿಗೊಳಿಸಿ ಇಂಥ ಅಪರಾಧಿಗಳಿಗೆ ಒಂದ್ಸಾರಿ ಕಠಿಣವಾದಂಥ ಶಿಕ್ಷೆ ಒಳಪಡಿಸಿದ್ರೆ ಮಾತ್ರ
ಇದನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ನನಗೆ ಅನಿಸುತ್ತೆ. ಏನೇ ಆದರೂ ಇದನ್ನು ಕೇಂದ್ರ ಸರ್ಕಾರವೇ ಈ ತನಿಖೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋಂಥ ಆಗ್ರಹ ನಾನು ಮಾಡ್ತೇನೆ. ನಿನ್ನೆ ಮಂಗಳೂರಿನಲ್ಲಿ ನಡೆದಿರುವಂಥ ಸುಹಾಸ್ ಶೆಟ್ಟಿಯ ಹತ್ಯೆ ಅದು ಕೇವಲ ಒಂದು ಹತ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನನ್ನ ಅವನು ಹೋಗ್ತಾ ಇರುವಂಥ ಕಾರನ್ನು ದಿಗ್ಬಂಧಿಸಿ ಅವನ ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂಥ ಸಂಚು ರೂಪಿಸಿ ಹತ್ಯೆ ಮಾಡಿದ್ದು ಈ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂಥ ಮಟ್ಟಕ್ಕೆ ಹುಡುಗನ ಹಿತೈಷಿಗಳು ಹೇಳ್ತಾ ಇರೋದು ಸುಹಾಸ್ ಶೆಟ್ಟಿ ಹಿತೈಷಿಗಳು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು. ಪೊಲೀಸ್ ಇಲಾಖೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಈ ಹತ್ಯೆಯನ್ನು ತಪ್ಪಿಸಬಹುದಿತ್ತು ಅಂತ ಹೇಳುವಂಥ ಮಾತುಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪೊಲೀಸರು ನಡ್ಕೊಳ್ಳುವಂಥ ರೀತಿ ಅತ್ಯಂತ ಖಂಡನೀಯವಾಗಿರುವಂಥದ್ದು. ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳುವಂಥ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ ಇದೆ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ವಿಚಾರದಲ್ಲಿ ಜಾಗೃತಿಯಲ್ಲಿರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಯೋಚನೆ ಮಾಡಬೇಕು. ಜೊತೆಯಲ್ಲಿ ಇದನ್ನು ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನನ್ನ ಆಗ್ರಹ. ವಿಕಾರತೆ ತುಂಬಿದಾಗ ಈ ನಾಡಿನ ಕಾನೂನಿನ ಮೇಲೆ ಗೌರವ ಇದ್ದಾಗ ನಾವು ಬಲಪ್ರಯೋಗ ಮಾಡಿ ಏನನ್ನು ಮಾಡ್ತೇವೆ ಅಂತ ಹೇಳುವಂಥ ಮನೋಸ್ಥಿತಿಯ ವಾತಾವರಣ ಸೃಷ್ಟಿಯಾದಾಗ ಇಂಥ ದುರಂತಗಳು ನಡೆಯುತ್ತೆ. ಇದನ್ನ ವಿರುದ್ಧ ಕಾನೂನನ್ನು ಗಟ್ಟಿಗೊಳಿಸಿ ಇಂಥ ಅಪರಾಧಿಗಳಿಗೆ ಒಂದ್ಸಾರಿ ಕಠಿಣವಾದಂಥ ಶಿಕ್ಷೆ ಒಳಪಡಿಸಿದರೆ ಮಾತ್ರ ಇದನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ನನಗೆ ಅನಿಸುತ್ತೆ. ಏನೇ ಆದರೂ ಇದನ್ನು ಕೇಂದ್ರ ಸರ್ಕಾರವೇ ಈ ತನಿಖೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋಂಥ ಆಗ್ರಹ ನಾನು ಮಾಡ್ತೇನೆ. ನಿನ್ನೆ ಮಂಗಳೂರಿನಲ್ಲಿ ನಡೆದಿರುವಂಥ ಸುಹಾಸ್ ಶೆಟ್ಟಿಯ ಹತ್ಯೆ ಅದು ಕೇವಲ ಒಂದು ಹತ್ಯೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನನ್ನ ಅವನು ಹೋಗ್ತಾ ಇರುವಂಥ ಕಾರನ್ನು ದಿಗ್ಬಂಧಿಸಿ ಅವನ ವಾಹನವನ್ನು ಲಾಕ್ ಮಾಡಿ ವ್ಯವಸ್ಥಿತವಾದಂಥ ಸಂಚು ರೂಪಿಸಿ ಹತ್ಯೆ ಮಾಡಿದ್ದು ಈ ಕಾನೂನು ಸುವ್ಯವಸ್ಥೆ ಇದೆ ಈ ರಾಜ್ಯದಲ್ಲಿ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂಥ ಮಟ್ಟಕ್ಕೆ ಹುಡುಗನ ಹಿತೈಷಿಗಳು ಹೇಳ್ತಾ ಇರೋದು ಸುಹಾಸ್ ಶೆಟ್ಟಿ ಹಿತೈಷಿಗಳು ಹೇಳ್ತಾ ಇರೋದು ಉದ್ದೇಶಪೂರ್ವಕವಾಗಿ ಅವನಿಗೆ ಬೆದರಿಕೆಗಳು ಬರ್ತಾ ಇತ್ತು. ಪೊಲೀಸ್ ಇಲಾಖೆ ಸ್ವಲ್ಪ ಜಾಗ್ರತೆ ವಹಿಸಿದ್ರೆ ಈ ಹತ್ಯೆಯನ್ನು ತಪ್ಪಿಸಬಹುದಿತ್ತು ಅಂತ ಹೇಳುವಂಥ ಮಾತುಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಪೊಲೀಸರು ನಡ್ಕೊಳ್ಳುವಂಥ ರೀತಿ ಅತ್ಯಂತ ಖಂಡನೀಯವಾಗಿರುವಂಥದ್ದು. ದುರಾದೃಷ್ಟಕ್ಕೆ ರಾಜ್ಯ ಸರ್ಕಾರ ಕೂಡ ನಿರ್ದಾಕ್ಷಿಣ್ಯವಾಗಿ ಯಾರ ಮೇಲೂ ಕ್ರಮ ಕೈಗೊಳ್ಳುವಂಥ ಮಟ್ಟಕ್ಕೆ ಬಂದಿರುವುದು ಇದಕ್ಕೆಲ್ಲ ಕಾರಣ ಇದೆ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ಆ ಯುವಕನಿಗೆ ನ್ಯಾಯ ಸಿಗುವವರೆಗೆ ಸಾವಿಗೆ ನ್ಯಾಯ ಸಿಗುವವರೆಗೆ ಬಹಳ ಗಟ್ಟಿಯಾಗಿ ನಾವು ಕೆಲಸ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಎಲ್ಲರೂ ಕೂಡ ವಿಚಾರದಲ್ಲಿ ಜಾಗೃತಿಯಲ್ಲಿರಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ. ಈ ಘಟನೆಯನ್ನು ಖಂಡಿಸ್ತೇವೆ ಮತ್ತು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಯೋಚನೆ ಮಾಡಬೇಕು. ಜೊತೆಯಲ್ಲಿ ಇದನ್ನು ಕೇಂದ್ರದ ಯಾವುದಾದ್ರೂ ಏಜೆನ್ಸಿಗೆ ಈ ತನಿಖೆಯನ್ನು ವಹಿಸಬೇಕು ಅಂತ ಹೇಳಿ ನನ್ನ ಆಗ್ರಹ. ವಿಕಾರತೆ ತುಂಬಿದಾಗ ಈ ನಾಡಿನ ಕಾನೂನಿನ ಮೇಲೆ ಗೌರವ ಇದ್ದಾಗ ನಾವು ಬಲಪ್ರಯೋಗ ಮಾಡಿ ಏನನ್ನು ಮಾಡ್ತೇವೆ ಅಂತ ಹೇಳುವಂಥ ಮನೋಸ್ಥಿತಿಯ ವಾತಾವರಣ ಸೃಷ್ಟಿಯಾದಾಗ ಇಂಥ ದುರಂತಗಳು ನಡೆಯುತ್ತೆ.
ಇದನ್ನ ವಿರುದ್ಧ ಕಾನೂನನ್ನು ಗಟ್ಟಿಗೊಳಿಸಿ ಇಂಥ ಅಪರಾಧಿಗಳಿಗೆ ಒಂದ್ಸಾರಿ ಕಠಿಣವಾದಂಥ ಶಿಕ್ಷೆ ಒಳಪಡಿಸಿದ್ರೆ ಮಾತ್ರ ಇದನ್ನು ನಿಯಂತ್ರಣಕ್ಕೆ ತರಬಹುದು ಅಂತ ನನಗೆ ಅನಿಸುತ್ತೆ. ಏನೇ ಆದರೂ ಇದನ್ನು ಕೇಂದ್ರ ಸರ್ಕಾರ ತನಿಖೆಯನ್ನು ಕೈಗೆತ್ತಿಕೊಳ್ಬೇಕು ಅನ್ನೋದು ಆಗ್ರಹ ನಾನು ಮಾಡ್ತೀನಿ.